6:45 ಆಗ್ತಾ ಇದೆ. ಆಗ್ಲಿಂದ 2 ಸಾರಿ ಅಲಾರಾಮ್ ಆಗಿದೆ, ಆಫ್ ಮಾಡಿ ಮಲಗಿದ್ದಾಳೆ. ಎದ್ದೋಳು ಮಗಳೇ. ಟೈಮ್ ನೋಡು ಎಷ್ಟು. ಹಾಂ, ಟೈಮ್ ನೋಡು ಮೊದಲು. ಅದ್ರಲ್ಲಿ ಹೆಂಗೆ ಹುಡುಕ್ತಾರೆ, ಕಣ್ಣು ಮುಚ್ಕೊಂಡೇನೆ. ಎಷ್ಟು ಮಗಳೇ? ಮತ್ತೆ ಟೈಮ್ ಆಗೋದಿಲ್ವಾ? ಇವತ್ತು ಬೇಗ ಮಲಗು ಅಂತ ಎದ್ದೋಳು. ಗೆಟ್ ಅಪ್ ಫಾಸ್ಟ್. ನೋಡು ಚಿನ್ನಿ, ನಿನ್ಗೆ ಈ ಥರ ಮಾಡಬೇಕು ಅಲ್ವಾ? ಡಾಡಾಗೆ ಹೇಳ್ತೀಯಲ್ಲ, ಬೆಡ್ಶೀಟ್ ತೆಗಿಮಮ್ಮ, ಡಾಡಾ ಬೇಗ ಹೇಳ್ತಾರೆ. ತೆಗೆ ಬೆಡ್ಶೀಟ್, ತೆಗಿ, ಬಿಡು. ಗೆಟ್ ಅಪ್ ಬೇಬಿ, ಗೆಟ್ ಅಪ್ ಫಾಸ್ಟ್. ಎದ್ದು ಬಾತ್ರೂಮ್ಗೆ ಹೋಗಿ ಬಂದಿದ್ದಾಳೆ. ಈಗ ಬ್ರಷಿಂಗ್ ಟೈಮು. ಬ್ರಷ್ ಮಾಡೋದಕ್ಕೆ ಇಲ್ಲಿಗೆ ಯಾಕೆ ಬಂದಿದ್ದು? ಎಲ್ಲರೂ ನಿಂತ್ಕೊಂಡು 2 ಮಿನಿಟ್ಸಲ್ಲಿ ಮುಗಿಸ್ಬಿಟ್ಟು ಬರ್ತಾರೆ, ಕೂತ್ಕೊಳ್ಳೋದಿಲ್ಲ. ನಿದ್ದೆ ಮೂಡಲ್ಲಿ ಇರ್ತಾಳಲ್ಲ, ಅದಕ್ಕೆ ಕೂತ್ಕೊಂಡು ಮಾಡಬೇಕಂತೆ. ಮೇಕ್ ಇಟ್ ಫಾಸ್ಟ್ ನಾವು. ಸಾನು ಈಗ ಸ್ನಾನ ಮಾಡಿ ಬಂದ ತಕ್ಷಣವೇ ದೇವರಿಗೆ ಕೈ ಮುಗಿದ್ಬಿಟ್ಟು, ಓಕೆ ಐ ವೋಂಟ್ ಸ್ಪೀಕ್. ಈಗ ದೇವರಿಗೆ ಕೈ ಮುಗಿತಾ ಇದ್ದಾಳೆ. ಹಾಂ, ಬಾದಾಮಿ ತಿಂತ ರೆಡಿಯಾಗಿ 5 ನಿಮಿಷದಲ್ಲಿ ಹೊರಗಡೆ ಬರ್ತಾಳೆ. ಗೋ. ಯಾಕೆ? ಯಾಕಂದ್ರೆ ಎಲ್ಲ ಟೆನ್ಷನ್ ಆಗಿ ಮಾಡ್ತೀಯಾ? ಅದೇ ಒಂದು ಸ್ನ್ಯಾಕ್ಸ್ ಬೇಡ, ತಿನ್ನು. ಸಾನು ಇವತ್ತು ಬೇಗ ತಿಂಡಿ ತಿಂತಾ ಇದ್ದಾಳಂತೆ. ಯಾಕಂದರೆ ಅವಳಿನ್ನ ಯೂನಿಫಾರ್ಮ್ ಹಾಕಿಲ್ಲ, ಬಾಚ್ಕೊಂಡಿಲ್ಲ. ಇಲ್ಲ ಅಂದರೆ ಯೂಶ್ವಲಿ ಬಾಚ್ಕೊಂಡು ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಬಂದು ತಿನ್ನೋದು. ಇವಳಿನ್ನ ಯಾಕೆ ರೆಡಿ ಆಗಿಲ್ಲ ಅಂದರೆ, ನೆನ್ನೆ ನಾನು ವಾಶ್ ಮಾಡಿದ್ದು ಯೂನಿಫಾರ್ಮಿನ ಒಣಗಿರಲಿಲ್ಲ. ಅದಕ್ಕೆ ನೆನ್ನೆ ಐರನ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ರಾಜೇಶ್ ಅವರು ಇವತ್ತು ಮಾಡ್ತಾಯಿದ್ದಾರೆ. ಅಂದರೆ ಯೂಶ್ವಲಿ ಅವ್ರು ಮಂಡೇ ಮಾರ್ನಿಂಗೇ ಮಾಡೋದು. ಯಾಕಪ್ಪ ಸಂಡೇ ಮಾಡಲ್ವಾ? ಟಿವಿ ನೋಡ್ತಾ ಆಯ್ತಾ ಪ್ರೂಫು? So the bird is lightweight and it can fly easily in air with less effort. ಸಾನುವಿನ ಫಸ್ಟ್ ಎಕ್ಸಾಮ್ ಟುಡೇ. ಸೊ ನೆನ್ನೆ ಎಲ್ಲ ಓದಿಸಿರೋದು ಇದೊಂದು ಡಿಫಿಕಲ್ಟ್ ಆಗ್ತಾಯಿತ್ತು ಅವಳಿಗೆ. ಅದಕ್ಕೆ ಸೊ ರಿವಿಷನ್ ಅಗೇನ್. ರಿವಿಷನ್ ಹೋಗೋ ತನಕ ಕೇಳ್ತಾನೆ ಇರೋದು. ಲಾಸ್ಟ್ ಟೈಮ್ ಬೈಕಲ್ಲಿ ಹೋಗ್ಬೇಕಾದ್ರೆ ಕೇಳಿದೆ ಕಣೋ. ಅದೀಗ ಸೈನ್ಸ್ 20 out of 20 ಈ ಸತಿ ನೋಡೋಣ. ಫಸ್ಟ್ ಕಂಪ್ಯೂಟರ್ ಕೇಳಿದ್ದು ಸೈನ್ಸ್ ಅಲ್ಲ. ಹೌದಾ? ಈ ಸತಿ ಫಸ್ಟ್ ಸೈನ್ಸ್ ಬಂದಿದೆ. ಒಬ್ರು ಕಂಪ್ಯೂಟರ್ ನೆಕ್ಸ್ಟ್ ಸೈನ್ಸ್. ಓಕೆ, ಕಿಂಡರ್ ಜಾಯ್ ಮಾರ್ಕ್ಸ್ ಇಲ್ಲ ಟೈಮ್ ಫಿಶರ್ ನೋಡೋಣ. ಸಾನುಗೆ ಹೇರ್ ಕಟ್ ಮಾಡಿದೆ. ಯಾಕೆ ಅಂದರೆ ಅವಳೇ ಬಾಚ್ಕೊಂಡು ಹೋಗ್ಬೋದು ಅಂತ. ಇಲ್ಲ ಅಂದರೆ ಸ್ವಲ್ಪ ಉದ್ದ ಇದ್ರೂ ಅವ್ರ ಮಾವಿ 2 ಜುಟ್ಟು ಹಾಕಿ ಅಂತಾರೆ, ಒಂದು ಹಾಕೋಂಗಿಲ್ಲ. ಸೊ ಇಟ್ ಟೇಕ್ಸ್ ಟೈಮ್ ಅಂದ್ಬಿಟ್ಟು ಸೊ ಈ ಥರ ಬಾಚ್ಕೊಂಡು ಬೇಗ ಹೋಗ್ಬೋದು. ಅಲ್ಲಿಟ್ಟಿದ್ದೀನಿ ನೋಡು ಆಕ್ಸೆಸರೀಸ್ ಬಾಕ್ಸಲ್ಲಿ. ಗೊತ್ತಿಲ್ಲಪ್ಪ. ಇದು ಆ ಥರ ಮಾಡಲ್ಲ ಅಂದ್ರೆ ಸರಿಯಾಗಿ ಆಗಲ್ಲ. ಡನ್. ಆ ಥರ ಹಾಂ ಡನ್. ಆಫ್ಟರ್ ದ ಸ್ಟ್ರೈಮರ್ ಜಾಕಿ. ಗೋ. ನಾನು ಹಾಕೊಳ್ತೀನಿ. ಟೈಮ್ ಆಯ್ತು. ಅಲ್ಲಿ ಇನ್ನೂ ಚೇಂಜ್ ತಗೋಬೇಕು. ನಮ್ಮ ಕೈಲಿಯಾ? ಅವರು ಡಿಜಿಟಲ್ಲು ಮಾಡಲ್ಲ. 150 ರೂಪಾಯಿ ಎಲ್ಲ ಚೇಂಜ್ಗಳೇ ಸಿಗಲ್ಲ. ಅಲ್ಲಿ ಕೇಳಿ ನೋಡಿ ಒಂದ್ಸರಿ ಅವ್ರ ಹತ್ರ ಕಟ್ಬೋದಾ ಅಂತ. ಇಲ್ಲ ಡೈರಿಲೇ ಹಾಕಿ ಕಳಿಸಿ ಅಂತಾರೆ. ಡೈರಿಲಿ ಎಲ್ಲರಪ್ಪಲ್ಲ ಕಳಿಸಿ. ಸಾನುಗೆ ಲಾಸ್ಟ್ ಮಂತು ಒಲಿಂಪಿಯಾಡ್ಗೆ ಸೇರಿಸಿದ್ವಿ.
ಈ ಸರಿ ಏನೋ ಸ್ಪೆಲ್ ಬಿದು ಕಾಂಪಿಟೇಷನ್ ಇದೆಯಂತೆ, ಅದಕ್ಕೆ ಸೇರಿಸೋ ಹಾಗಿದ್ರೆ ಇನ್ನು 150 ರುಪೀಸ್ ಪೇ ಮಾಡಿ ಅಂತ ಹೇಳಿದರು. ಸೊ ನಾನು ಅದೇನು ಮಾಡ್ತಾಳೋ ಗೊತ್ತಿಲ್ಲ, ಎಲ್ಲದಕ್ಕೂ ಸೇರಿಸ್ತಾ ಇದ್ದೀವಿ. ಹಾಂ ಹೋಗೋಣ. ಇವಳ್ದು ಎಕ್ಸಾಮ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಎಕ್ಸಾಮ್ ಆದಮೇಲೆ ಅದು ಶುರು ಓದೋದು. ಒಲಿಂಪಿಯಾಡ್ ಎಕ್ಸಾಮ್ಗೆ ಓದಬೇಕು. ಅದು ಯಾವಾಗ ಎಕ್ಸಾಮ್ ಅಂತ ಗೊತ್ತಿಲ್ವಲ್ಲ. ಸಾನುಗೆ ಆಶ್ಚರ್ಯ ಇವತ್ತು ಬೇಗ ರೆಡಿ ಆಗಿಬಿಟ್ಟಿದ್ದೀನಿ ಅಂತ. ಅವರ ಅಮ್ಮ ಆವಾಜ್ ಹಾಕಿದೆ ಗೆದ್ದಿರೋದು, ಇಲ್ಲ ಅಂದಿದ್ರ ಇಲ್ಲಪ್ಪ, ಇವತ್ತು ರಾಜೇಶ್ ಅವ್ರಿಗೆ ನಾನು ಹೇಳಿಸ್ಲಿಲ್ಲ, ಬೇಗ ಎದ್ಬಿಟ್ಟವ್ರೆ. ನಮ್ಗೆ ನನ್ನ ಮಗಳು ಯೂನಿಫಾರ್ಮ್ ಐರನ್ ಮಾಡಬೇಕು ಅಂತ ಮನಸ್ಸಲ್ಲಿ ಎವ್ರಿ ವೀಕ್ ಅವರೇ ಐರನ್ ಮಾಡಿಕೊಡೋದು. ಬಾಯ್ ಬೇಬಿ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಬಾಯ್ ಪಾಪ. ಈಗ ಸ್ನೇಹಿತರೆ ಮಧ್ಯಾಹ್ನ ಆಗ್ತಾ ಇದೆ. ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ. ಸಾನು ಇನ್ನೇನು ಬರೋ ಟೈಮ್ ಆಯಿತು. ಅವಳಿಗೆ ಎಕ್ಸಾಮ್ ಶುರು ಆಗಿದ್ದು ಹೋದ ವಾರ ಒಂದೇನೋ ಆಯಿತು ಅಷ್ಟೇ. ಈಗ ಕಂಟಿನ್ಯೂ ಆಗ್ತಾ ಇರೋದು. ಇವತ್ತೇ ಫಸ್ಟ್ ಅಂತ ಅಂದ್ಕೊಳ್ಳಿ. ಹೋದ ವಾರ ಆಗಿದ್ದು ಕಂಪ್ಯೂಟರ್ ಎಕ್ಸಾಮ್ ಅಷ್ಟೇ. ಇದು ಮಿಡ್ ಟರ್ಮ್ ಅವ್ರಿಗೆ. ಇದಾದಮೇಲೆ 10 ದಿನ ರಜಾ ಇದೆ ನವರಾತ್ರಿಗೆ ಅಂತ ಹೇಳಿ. ಸೊ ನೋಡೋಣ ಇವತ್ತು ಏನು ಮಾಡಿರ್ತಾಳೆ ಎಕ್ಸಾಮಲ್ಲಿ ಅಂತ. ಈಗ ನಾನು ಮೆಣಸಿನ ಸಾರು ಮಾಡ್ತಾಯಿದ್ದೀನಿ. ಮೆಣಸಿನ ಸಾರು ಸಾನುಗೆ ಈಗೇನು ಕೊಡೋದಿಲ್ಲ. ಯಾಕೆ ಅಂದರೆ ಬೆಳಿಗ್ಗೆ ಅವಳು ತಿಂಡಿ ಹೋಗಿದ್ದಾಳೆ. ಒಂದು ಸ್ನ್ಯಾಕ್ಸ್ ಬ್ರೇಕ್ ಇತ್ತು ಅಷ್ಟೇ. ಈಗ ಬಂದ ತಕ್ಷಣ ನಾನು ಅವ್ಳಿಗೆ ಏನಾದರೂ ಕೊಡ್ತೀನಿ ತಿನ್ನೋದಕ್ಕೆ ಲೈಟಾಗಿ. ಆಮೇಲೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಹೊಟ್ಟೆ ತುಂಬ ಊಟ ಮಾಡಿದಾಗ ಅವಳಿಗೆ ರಾತ್ರಿ ತನಕ ಹೊಟ್ಟೆ ಹಸಿಯಲ್ಲ. ಇಲ್ಲ ಅಂದರೆ ಸಂಜೆ ಅದು ಕೊಡು ಇದು ಕೊಡು ಅಂತ ಕೇಳ್ತಾನೆ ಇರ್ತಾಳೆ. ಆಟಾಡ್ತಾರೆ ನೋಡಿ, ಸಖತ್ ಹೊಟ್ಟೆ ಹಸಿರುತ್ತೆ ಅವ್ರಿಗೆ. ಅದಕ್ಕೆ ಅವ್ಳಿಗೆ ಬೇರೆ ಸಪ್ರೇಟ್ ಮಾಡ್ತೀನಿ. ಈಗ ಮೆಣಸಿನ ಸಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಕುಕುಂಬರ್ ಸಲಾಡ್ ತೆಗೆದಿಟ್ಟಿದ್ದೀನಿ. ಆ ಫ್ರೂಟ್ ಲಾಸ್ಟ್ ಬ್ಲಾಗಲ್ಲಿ ನಾನು ಅವಕಾಡೋ ಸ್ಮೂತಿನ ತೋರಿಸಿದ್ದೆ. ಆಗ ಅದು ಬೆನಿಫಿಟ್ ಏನು, ಕೋಲ್ಡ್ ಆಗುತ್ತಾ ಹಾಟ್ ಆಗುತ್ತಾ ಬಾಡಿಗೆ ಅಂತ ಕೇಳಿದ್ರಿ. ಆ್ಯಕ್ಚುಲಿ ಇದು ಅಷ್ಟಕ್ಕಿಂತ ಮೀರಿದ್ದು, ಜಸ್ಟ್ ನಮ್ಮ ಬಾಡಿನ ಕೋಲ್ಡ್ ಮಾಡುತ್ತೆ ಹಾಟ್ ಮಾಡುತ್ತೆ ಅಂತಲ್ಲ. ಅವಕಾಡೋ ಇಸ್ ಎ ಸೂಪರ್ ಫುಡ್ ಅಂತ ಹೇಳ್ತಾರೆ. ಸೂಪರ್ ಫುಡ್ ಅಂದರೆ ನಮ್ಮ ಇದನ್ನು ಕನ್ಸ್ಯೂಮ್ ಮಾಡಿದಾಗ ಬರೀ ಒಂದು ಪರ್ಟಿಕ್ಯುಲರ್ಗೆ ಅಂತ ಅಲ್ಲ. ಅಂದರೆ ಇದು ಕಣ್ಣಿಗೆ ಒಳ್ಳೆಯದು ಕ್ಯಾರೆಟ್ ತಿನ್ನೋದ್ರಿಂದ, ಕೂದಲಿಗೆ ಒಳ್ಳೆಯದು ಅಂತ ಆ ಥರ ಏನೂ ಇಲ್ಲ. ಇದು ಎಲ್ಲದಕ್ಕೂ ಬೆನಿಫಿಷಿಯಲ್ ಫ್ರಮ್ ಟಾಪ್ ಟು ಟೋ ಅಂತ ಹೇಳ್ಬೋದು. ಜಸ್ಟ್ ಒಂದಕ್ಕೆ ಅಂತಲ್ಲ, ನೀವು ಇದನ್ನು ಚಾನ್ಸ್ ಸಿಕ್ಕಿದ್ರೆ ನಿಮ್ಗೆ ಯಾವಾಗ ಆಗುತ್ತೋ ಅವಾಗೆಲ್ಲನೂ ಕೂಡ ಇದನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಇದು ನೋಡಿ ಕಾಯಿ, ಇದು ಸ್ವಲ್ಪ ಹಣ್ಣಾಗಿರೋದು. ಅಂದರೆ ಇದು ಟೇಸ್ಟ್ ಇದೊಂಥರ ಸಪ್ಪೆ ಇರುತ್ತೆ, ಲಾಸ್ಟಲ್ಲಿ ಸ್ವಲ್ಪ ಒಗರು ಅನಿಸುತ್ತೆ. ಸೊ ಹಣ್ಣಾಗಿರೋದು ಸ್ವಲ್ಪ ಕಡಿಮೆ ಒಗರಿರುತ್ತೆ, ಕಾಯಿ ಇರೋದು ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಇದನ್ನು ಸ್ಮೂತಿ ಮಾಡಿ ಕುಡಿತೀವಿ. ಇನ್ಯಾವ ರೀತಿಯಲ್ಲೂ ಕನ್ಸ್ಯೂಮ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ, ಸಾನುಗೂ ಆಗೋದಿಲ್ಲ. ರಾಜೇಶ್ ಹಾಗೆ ಸ್ಪೂನಲ್ಲಿ ತೆಗೆದುಬಿಟ್ಟು ತಿಂತಾರೆ, ಹಿ ಎಂಜಾಯ್ಸ್. ಬಟ್ ನಾವು ಸ್ವೀಟ್ ಹಾಕ್ಕೊಂಡು ಕುಡಿತೀವಿ, ಅದನ್ನು ನಾವು ಎಂಜಾಯ್ ಮಾಡ್ತೀವಿ. ಸೊ ಇದು ಮಕ್ಕಳಿಗೂ ಕೊಡಿ, ಕೂದಲಿಗೂ ಒಳ್ಳೆಯದು, ಬಯೋಟಿನ್ ರಿಚ್ ಫ್ರೂಟ್ ಇದು. ಸೊ ಇನ್ ಆಲ್ ಮ್ಯಾನರ್ಸ್ ಇಟ್ಸ್ ವೆರಿ ಗುಡ್. ಈಗ ನಾನು ಸಾನುಗೆ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಇದು ಹಲಸಿನ ಹಣ್ಣಿನ ಪ್ಯಾನ್ ಕೇಕು. ಯಾವುದೇ ಫ್ಲೇವರ್ದಾದರೂ ಮಾಡ್ಬೋದು, ಯಾವುದೋ ಫ್ರೂಟ್ ಇಲ್ಲ ಅಂದರೂ ಕೂಡ ವೆನಿಲಾ ಫ್ಲೇವರ್ ಹಾಕ್ಬಿಟ್ಟು ಕೂಡ ಮಾಡ್ಬೋದು. ಇದಕ್ಕೆ ನಾನು 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಗೋಧಿ ಇಲ್ಲ ಮೈದಾದಲ್ಲೂ ಮಾಡ್ಬೋದು. ಸ್ವಲ್ಪ ಹೆಲ್ದಿಯರ್ ವರ್ಷನ್ ಮಾಡೋಣ ಅಂಥೇಳಿ 1 ಕಪ್ಪು. ಇದರಲ್ಲಿ ಒಂದು 6ರಿಂದ 7 ಆಗುತ್ತೆ. ಸೊ ಆ ಥರ ಇದಕ್ಕೆ ಹಾಲು ಮಿಕ್ಸ್ ಮಾಡಬೇಕು. ನಾನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ತೀನಿ, ಬೇಗ ಆಗುತ್ತೆ ಅಂಥೇಳಿ. ಅರ್ಧ ಕಪ್ಪಷ್ಟು ಹಾಲು. ಸಕ್ಕರೆ ಎಷ್ಟು ಸಿಹಿ ಬೇಕೋ ಅಷ್ಟು. ಫ್ರೂಟ್ ಜಾಸ್ತಿ ಹಾಕಂಗಿದ್ರೆ ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಎಣ್ಣೆ 1 ಟೇಬಲ್ ಸ್ಪೂನಷ್ಟು, ಅಥವಾ ನೀವು ಬೆಣ್ಣೆ ಕೂಡ ಹಾಕ್ಬೋದು. ಈಗ ಫ್ಲೇವರ್ಗೆ ಹಣ್ಣನ್ನು ಹಾಕ್ಕೊಳ್ಬೇಕು. ಬನಾನಾ ಹಾಕ್ಬೋದು, ಮ್ಯಾಂಗೋ ಹಾಕ್ಬೋದು, ಪೈನಾಪಲ್, ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ಗೆ ನೀವು ಹಣ್ಣನ್ನು ಹಾಕ್ಕೊಳ್ಬೋದು. ಎಷ್ಟು ಒಂದು ಮಿನಿಮಮ್ ಒಂದು 4-5 ಪೀಸ್ ಹಾಕಬೇಕು. ಈಗ ಗೋಧಿ ಹಿಟ್ಟಿಗೆ ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಸೇರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಇದನ್ನು ತವಾ ಮೇಲೆ ಹಾಕೋದ್ರಿಂದ ಸೊ ಇದಕ್ಕೆ ಸ್ವಲ್ಪ ನೀವು ನೀರು ಆ್ಯಂಡ್ ಸ್ವಲ್ಪ ಹಾಲು ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಬೋದು.
ತವಾನ ಬಿಸಿ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬ ಬಿಸಿ ಆಗಿರಬಾರ್ದು, ಬಿಸಿ ಆಗಿರಬೇಕು ಅಷ್ಟೇ. ಸ್ವಲ್ಪ ಮಂದಕ್ಕೆ ಸೆಟ್ ದೋಸೆ ಬಿಡ್ತೀವಲ್ವ, ಆ ರೀತಿಯಲ್ಲಿ ಇದನ್ನು ಸಣ್ಣ ಸಣ್ಣದಾಗಿ ಅಥವಾ ದೊಡ್ಡದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಬಿಟ್ಬಿಟ್ಟು ತಟ್ಟೆ ಮುಚ್ಚಿ ಬಿಡಬೇಕು. ಕೆಳಗಡೆಯಿಂದನೂ ಕುಕ್ ಆಗಬೇಕು, ಮೇಲ್ಗಡೆಯಿಂದನೂ ಕೂಡ ಕುಕ್ ಆಗಬೇಕು. ಸೊ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿದ್ದರೆ ಒಳ್ಳೆಯದು ಫ್ಲೇಮ್. ನೋಡಿ, ಇದು ಮೇಲೆ ಕೆಳಗೆ ಎರಡು ಕಡೆನೂ ಬೇಕಾಗಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಎಣ್ಣೆ ಅಥವಾ ಬೆಣ್ಣೆ ಕೂಡ ಹಚ್ಬೋದು. ಎಣ್ಣೆ ಹಚ್ಚಿರೋದ್ರಿಂದ ತುಂಬ ಈಸಿಯಾಗಿ ಬರ್ತಾ ಇದೆ. ಆ್ಯಂಡ್ ಹೇಳಿದ್ನಲ್ಲ, ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು. ಇದನ್ನು ತಿರುಗಿಸಿ ಹಾಕಿ ಮೇಲ್ಗಡೆಯಿಂದ ಕೂಡ ಸ್ವಲ್ಪ ಬೇಕ್ ಮಾಡಿದ್ರೆ ದಿಸ್ ಈಸ್ ರೆಡಿ. ಇದಕ್ಕೆ ಹನಿ ಹಾಕ್ಬೋದು, ಜಾಮ್ ಹಾಕ್ಬೋದು, ಮಧ್ಯ ಏನು ಬೇಕೋ ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ತಿರೋ, ಸಕ್ಕರೆ ಹಾಕ್ತಿರೋ, ತುಪ್ಪ ಹಾಕ್ತಿರೋ, ಯಾವುದ್ರಲ್ಲಿ ಏನಾದ್ರೂ ಒಂದ್ರ ಮೇಲೆ ಒಂದು ಜೋಡಿಸಿ ಅವ್ರಿಗೆ ಸ್ಯಾಂಡ್ವಿಚ್ ಥರ ಕೊಡ್ಬೋದು. ಇದು ಇನ್ಸ್ಟೆಂಟ್ ಆಗಿ ಮಾಡ್ಬೋದಲ್ವಾ, ಮಕ್ಕಳು ಹೊಟ್ಟೆ ಹಸಿ ಅಂದ ತಕ್ಷಣನೇ ವಿತಿನ್ ಫ್ಯೂ ಮಿನಿಟ್ಸ್ ಮಾಡಿ ಕೊಡ್ಬೋದು. ಸೊ ಒಂದ್ಸರಿ ಟ್ರೈ ಮಾಡಿ. ಗೆಟ್ ಅಪ್. ಓಕೆ, ಹೆಂಗಿತ್ತು ಇವತ್ತು ಎಕ್ಸಾಮು? ಈಸಿ ಇತ್ತಾ? ಯಾವ ಕ್ವೆಶ್ಚನ್ನು ನಿನಗೆ ಬರ್ತಾ ಇರಲಿಲ್ಲ? ಎಲ್ಲ ಸಹ ಬಂತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವ್ದು ಮಾಡಿತ್ತು? ಡ್ಯಾಮೇಜ್ನ ಡ್ಯಾಮೇಜ್ ಮಾಡಿಬಿಟ್ಟೆ. ಆಮೇಲೆ ಇನ್ನು ಬೇರೆ ಇನ್ನೇನು ಇಲ್ಲ. ಎದ್ದೋಳೆ, ಭಾರಿ ಲೇಸಿ ಫೆಲೋ. ಎದ್ದು ಕುತ್ಕೊಂಡು ಓದೆ ಅಂದರೆ ಬರೀ ಮಲ್ಕೊಳ್ಳೋದನ್ನೇ. ಏನು ಶುರು ಮಾಡ್ದೆ? ಕೂತ್ಕೊಂಡು ಮೊದಲು. ಆಮೇಲೆ ಇನ್ಯಾವುದೋ ತಪ್ಪು ಮಾಡಿದೆ, ಅದ್ಯಾವುದೋ ಬಿಗಿನ್ ಅಂತ ಕೇಳ್ತಾ ಇದ್ದೆ. ಸರಿ, ಈಗ ಇಂಗ್ಲೀಷ್ ಗ್ರಾಮರ್ ಮೊದಲು ಓದ್ಬಿಡು, ಬೇರೆದೆಲ್ಲ ಓದಿದ್ಯಾ ಅಂತ ಹೇಳ್ಬಿಟ್ಟು ಈಗ ಗ್ರಾಮರ್ ಬುಕ್ ತರಿಸಿದ್ದೀನಿ. ಜೆಂಡರ್, ಹೌ ಮೆನಿ ಜೆಂಡರ್ ಆರ್ ದೇರ್? ಅಂದರೆ ನೌನ್ಸ. ಜೆಂಡರ್ ಅಂದ್ರೆ ಏನು? ಫೈನಲಿ ಸ್ನೇಹಿತರೆ, ಏನೋ 6:10 ಆಗ್ತಾ ಇದೆ. ನನಗೆ ತಲೆನೋವ್ತಾ ಇದೆ. ಸಾನುಗೆ ಓದು ಅಂದರೆ ನಿದ್ದೆ ಬರ್ತಾ ಇದೆ. ಯಪ್ಪ, ನನ್ನ ಹತ್ರ ಬೈಸ್ಕೊಂಡು ಒಂದೇಟು ಸ್ಕೇಲಲ್ಲಿ ಹೊಡಿಸ್ಕೊಂಡು ಅವ್ರ ಅಪ್ಪನ ಹತ್ರ ಹೋಗಿ ವಾಪಸ್ ಬಂದು ಅಮ್ಮ ನಾನು ಓದ್ತೀನಿ ಮಮ್ಮ ಅಂದ್ಕೊಂಡು, ನನಗೆ ಎಲ್ಲಿ ಕೋಪ ಬಂದುಬಿಡ್ತು ಅಂದ್ಕೊಂಡು ಸಾನು ನಾವು ಓದ್ಸಲ್ಲ ಎದ್ದೋಗು ಅಂತ ಕಳಿಸ್ಬಿಟ್ಟಿದ್ದೆ. ಒಂದು ಏಟು ಹೊಡೆದಾದ್ಮೇಲೆ ನನಗೂ ಬೇಜಾರಾಗುತ್ತೆ. ಅವಳು ಯಾವ ಥರ ಇರ್ತಾಳೆ ಅಂದರೆ, ಆಟ ಆಡು ಅಂದರೆ ಎಷ್ಟು ಜೋಶ್ ಇರುತ್ತೋ, ಓದು ಅಂದರೆ ಅಷ್ಟು ಜೋಶೇ ಇರೋದಿಲ್ಲ. 3 ವಲ್ಲಿ. ಓಕೆ ಸ್ನೇಹಿತರೆ, ಈಗ ಸಾನು ರೆಡಿ ಆಗ್ತಾ ಇದ್ದಾಳೆ ಬ್ಯಾಡ್ಮಿಂಟನ್ಗೆ ಹೋಗೋದಕ್ಕೆ. ಕ್ರೇಜಿ ನೋಡ್ರಿ, ಎಷ್ಟು ಜೋಶ್ ಇದೆ. ಅವಳು ಓದಬೇಕಾದ್ರೆ ನೀವು ನೋಡಬೇಕಿತ್ತು ಅವಳ ಮುಖ. ಇವಾಗ ಮಲ್ಗಿ ಎದ್ದಿದ್ದಾಳೇನೋ ಅನ್ಬೇಕು, ಆ ಥರ ಇತ್ತು ಮುಖ. ಬೇಜಾರಾಯಿತು ನನಗೆ, ಸಾನು ಓದೋದಕ್ಕೆ ಮಾತ್ರನೇ ಹಿಂಗೆ ಮಾಡ್ತಾಳಲ್ಲ ಅಂತ ಹೇಳಿಬಿಟ್ಟು. ಏನು ಸಾನು? ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಇದು ಸಾನುಗೆ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್. ಕುಕುಂಬರ್ ಇದೆ, ಕ್ಯಾರೆಟ್ ಇದೆ, ಆ್ಯಂಡ್ ಸ್ವಲ್ಪ ಪೈನಾಪಲ್ ಇದೆ. ಇದು ಕ್ಯಾರೆಟ್ ಸಾನು ಅಷ್ಟೊಂದೇನು ಇಷ್ಟಪಡೋದಿಲ್ಲ, ಕುಕುಂಬರ್ ತಿಂದ್ಬಿಡ್ತಾಳೆ. ಅದಕ್ಕೆ ರಾಜೇಶ್ ಸಲಾಡ್ ಸೀಸನಿಂಗ್ ತಂದಿದ್ದಾರೆ. ಇದೊಂಥರ ಟೇಸ್ಟಿಯಾಗಿ ಇರುತ್ತೆ. ಆ್ಯಂಡ್ ಅವಳಿಗೆ ಸ್ವಲ್ಪ ಏನೋ ಹಾಕ್ಕೊಂಡು ನಾನು ತಿಂತಾಯಿದ್ದೀನಿ ಅಂತ ಖುಷಿ. ಇದರಲ್ಲಿ ಜಾಸ್ತಿ ಏನಿಲ್ಲ, ಈ ಪಿಂಕ್ ಸಾಲ್ಟ್ ಅಂತಾರಲ್ವ ಅದು, ಮಿಂಟ್ ಲೀಫ್, ಡ್ರೈಡ್ ಮಿಂಟ್ ಲೀಫ್ ಇದೆ, ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಇದೆ. ಇದು ಸ್ವಲ್ಪ ಹಾಕೋದಕ್ಕೂ ಕೂಡ ಅವಳಿಗೆ ಫ್ಯಾನ್ಸಿ ಅನಿಸುತ್ತೆ. ಯಾಕೆ ಅಂದರೆ ಈ ಥರ ಗ್ರೈಂಡ್ ಮಾಡೋದದು, ಈ ಥರ ತಿರುಗಿಸ್ತಾ ಇರಬೇಕಾದ್ರೆ ಮಾತ್ರನೇ ಬರೋದು, ಇಲ್ಲ ಅಂದರೆ ಬರೋದಿಲ್ಲ. ಸೊ ಇದನ್ನು ಹಾಕ್ಕೊಂಡು ಸಾನು ಫುಲ್ ಬೌಲ್ ಖಾಲಿ ಮಾಡ್ತಾಳೆ. ಸ್ಲೀಪಿಂಗ್ ಟೈಮ್ ಸ್ನೇಹಿತರೆ. ಸಾನು ಬ್ಯಾಡ್ಮಿಂಟನ್ಗೆ ಹೋಗಿ ಬಂದ್ಲು, ಊಟ ಆಯಿತು ಎಲ್ಲರದು. ಈಗ ಮಲ್ಕೊಳ್ಳೋ ಟೈಮು. ಮಲ್ಕೊಳ್ಳೋ ಅಂದರೆ ಈಗ ಎಷ್ಟೊತ್ತ ಸಾನು ಟೈಮು? 9:10. ನಮ್ಮ ಸಾನು 9:11 ಅಂತೆ. 9:10 ಅಲ್ಲ, 9:11. 9:30ಗೆ ಬಂದು ಮಲ್ಕೊ ಅಂತೀನಿ, ಅವಳು ಮಲ್ಗೋದೇ ಇಲ್ಲ. ರಜೆ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಅವರು ಬರೋ ತನಕ ಅಂತೂ ಮಲ್ಗೋದಿಲ್ಲ ಇವಳು. ಬಟ್ ನಾಳೆ ಎಕ್ಸಾಮ್ ಇರೋದ್ರಿಂದ ಬೇಗನೆ ಮಲಗಿಸ್ಬೇಕು, ಇಲ್ಲಾಂದರೆ ಹೇಳೋದೇ ಇಲ್ಲ ಹುಡುಗಿ, ಎಷ್ಟು ಸಾರಿ ಎದ್ದೊಳಿಸಿದ್ರು. ಆ್ಯಂಡ್ ಈಗ ನಾವು ಇಬ್ಬರು ಕೂತ್ಕೊಂಡು ಊಟ ಮಾಡಿಬಿಟ್ಟು ಬೇಗನೆ ಊಟ ಮುಗಿಸ್ದೆ. ಕೂತ್ಕೊಂಡು ಸಾನು ಇದನ್ನು ಮಾಡಿದ್ದಾಳೆ. ಇದು ನೋಡಿ ಸಾನು ಏನೇನು ಮಾಡಿದ್ದಾಳೆ ಅಂತ. ಮೇಲ್ಗಡೆ ಇರೋದು ಯೂಟ್ಯೂಬು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ಕು, ಪ್ರೈಮ್ ವಿಡಿಯೋ, ಪ್ಲೇಸ್ಟೋರಲ್ಲಿ ಗೇಮ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಸೊ ಇದು ಸಾನು ಮಾಡಿರೋದು ಅವಳಿಗೋಸ್ಕರ ಅಲ್ಲ, ಅವಳ ಡಾಲ್ಸ್ಗೋಸ್ಕರ. ಸೊ ಚಿನ್ನಿ ಮನ್ನಿ ಮಾಡಿದ್ದಾಳೆ. ಒಂದು ಕಾಟನ್ ಬಾಕ್ಸ್ನ ಪೀಸ್ಗೆ
ಕಲರ್ ಮಾಡಿ ಈ ಥರ ಎಲ್ಲ ಬ್ಯಾಕ್ಗ್ರೌಂಡ್ ಮಾಡಿ 2 ದಿನದಿಂದ ಇದನ್ನು ಮಾಡ್ತಾಯಿದ್ಲು. ಇವತ್ತು ಫಿನಿಶ್ ಆಯಿತು. ಫಿನಿಶಿಂಗ್ ಟಚ್ ನಾನು ಕೊಟ್ಟಿದ್ದು. ಓಕೆ ಸ್ನೇಹಿತರೆ, ಈಗ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತು ಸಾನುವಿನ ಹೋಲ್ ಡೇ ರುಟೀನ್ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ತುಂಬ ದಿನದಿಂದ ಕೇಳ್ತಾ ಇದ್ರಿ ಅವಳಿಗೆ ಹೇಗೆ ಓದಿಸ್ತೀನಿ ಅಂತ ತಿಳಿಸಿದ್ದೆ. ಕ್ಯಾಮ್ರಾ ಮುಚ್ಚು, ಇದರಲ್ಲಿ ಫೋಟೋ ತೆಗಿ. ಓಹೋ, ಇದರಲ್ಲಿ ಫೋಟೋ ಮಾಡಬೇಕಂತೆ, ವಿಡಿಯೋ ಮಾಡಬೇಕಂತೆ. ಸ್ಟಾಪ್ ಇಮಿಟೇಟಿಂಗ್. ಓಕೆ, ಗುಡ್ ನೈಟ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಬಾಯ್ ಬಾಯ್. ಬಾಯ್ ಬಾಯ್.